ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜಂತಕಲ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಣಿಗಾರಿಕೆ ಪ್ರಕರಣದಲ್ಲಿ ಎಚ್ಡಿಕೆಗೆ ಒಂದಷ್ಟು ತಲೆಬಿಸಿ ಇತ್ತು, ಬಂಧನ ಭೀತಿ ಇತ್ತು. ಇದೀಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬಂಧನದ ಭೀತಿಯಿಂದ ಸದ್ಯಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರು ಪಾರಾಗಿದ್ದಾರೆ. ಮಂಗಳವಾರದ ತನಕ ಕುಮಾರಸ್ವಾಮಿಯನ್ನ ಬಂಧಿಸದಂತೆ ಎಸ್ಐಟಿಗೆ ಸೂಚನೆಯನ್ನ ಕೊಡಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಹೈಕೋರ್ಟ್ನಿಂದ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದಂತ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಎಸ್ಐಟಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೋಮವಾರ ಆಕ್ಷೇಪಣೆ ಸಲ್ಲಿಸುವಂತೆ ಎಸ್ಐಟಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನ ಸೋಮವಾರಕ್ಕೆ ನಿಗದಿಪಡಿಸಲಾಗಿದೆ ನ್ಯಾಯಪೀಠ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಜಂತಕಲ್ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಎಚ್ಡಿಕೆಗೆ. ಈ ಸಂಬಂಧ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ದಿವ್ಯಾ, ಮೊನ್ನೆ ತಾನೇ ಲೋಕಾಯುಕ್ತ ಕೋರ್ಟ್ ನಲ್ಲಿ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಇದರಿಂದ ಆತಂಕಗೊಂಡಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಹೈಕೋರ್ಟ್ ರಿಲೀಫ್ ನೀಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆನೆ ಯಾವತ್ತು ಲೋಕಾಯುಕ್ತ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಅವತ್ತೇ ಇವರು ಹೈಕೋರ್ಟ್ಗೆ ಕೂಡ ಒಂದು ಮೊರೆಯನ್ನು ಹೋಗಿದ್ರು. ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣವನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿತ್ತು. ಆದ್ರೆ ಹೈಕೋರ್ಟ್ ಅದನ್ನು ನಿರಾಕರಿಸಿ ಇವತ್ತು ಒಂದು ವಿಚಾರಣೆಯನ್ನು ಮಾಡಿದ್ದಾರೆ. ಇವತ್ತು ಸುದೀರ್ಘವಾದ ಒಂದು ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಅಂದ್ರೆ ಮಂಗಳವಾರದವರೆಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬಂಧಿಸಿದಂತೆ ಆದೇಶ ನೀಡಿ ಸೋಮವಾರದ ಒಳಗೆ ಎಸ್ಐಟಿ ಅವರು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತಲೂ ಕೂಡ ಸೂಚನೆ ನೀಡಿದ್ದಾರೆ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಂಗಳವಾರದ ತನಕ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಈ ಕುರಿತಾಗಿ ಏನಾದ್ರೂ ಮಾತನಾಡಿದ್ರ ಅಥವಾ ಸದ್ಯಕ್ಕೆ ಈ ಕುರಿತಾಗಿ ಯಾವ್ದು ರಿಯಾಕ್ಷನ್ಸ್ ಕುಮಾರಸ್ವಾಮಿ ಅವರಿಂದ ಲಭ್ಯ ಆಗ್ತಿಲ್ವಾ, ಹೇಗೆ? ಇಲ್ಲ ದಿವ್ಯಾ, ಯಾಕಂದ್ರೆ ಲೋಕಾಯುಕ್ತ ಕೋರ್ಟ್ ನಲ್ಲಿ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರಗೊಳ್ತು ಅವತ್ತಿಂದನೂ ಕೂಡ ಅವರು ಹೊರಗಡೆ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವರೇ ಹೇಳ್ದಂಗೆ ಕಾಂಗ್ರೆಸ್ನವರು ನಮ್ಮನ್ನು ಬಂಧಿಸುವಂತ ಇದೆಲ್ಲ ಕುತಂತ್ರ ಕಾಂಗ್ರೆಸ್ ನಿಂದ ನಡೆದಿದೆ, ನ್ಯಾಯಾಲಯದ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಆ ಪಕ್ಷದವರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಂಧನದ ಭೀತಿಯಿಂದ ಅವರು ವಿಧಾನಸಭೆಗೂ ಕೂಡ ಒಂದು ಅಧಿವೇಶನಕ್ಕೂ ಕೂಡ ಅಟೆಂಡ್ ಆಗಿರ್ಲಿಲ್ಲ, ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಇವಾಗ ಅವರು ಏನ್ ನಿರೀಕ್ಷಣಾ ಜಾಮೀನು ಹೈಕೋರ್ಟ್ ನಿಂದ ರಿಲೀಫ್ ಸಿಕ್ತಿದ್ದಂತೆ ವಿಧಾನಸಭೆಗೆ ಹೋಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಕುಮಾರಸ್ವಾಮಿಗೆ ಹೈಕೋರ್ಟ್ ನಿಂದ ರಿಲೀಫ್ ಸಿಕ್ಕಿರೋದು ಅವರಿಗೆ ಒಂದು ದೊಡ್ಡ ಒಂದು ಕಂಟೆಕ್ಟ್ ಇಂದ ಹೊರಗಡೆ ಬಂದಂತಾಗಿದೆ ದಿವ್ಯಾ. ಬಟ್ ಇದೊಂದು ಶಾರ್ಟ್ ಟರ್ಮ್ ರಿಲೀಫ್ ಅಷ್ಟೇ ಅಲ್ವಾ ಸುನಿಲ್? ಹೌದು ದಿವ್ಯಾ, ಯಾಕಂದ್ರೆ ಲೋಕಾಯುಕ್ತದಲ್ಲೂ ಕೂಡ ಅವರು ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಅಲ್ಲಿಯೂ ಕೂಡ ಒಂದು ಮಧ್ಯಂತರ ಜಾಮೀನನ್ನ ಲೋಕಾಯುಕ್ತ ಕೋರ್ಟ್ ನೀಡಿತ್ತು. ಇಲ್ಲೂ ಕೂಡ ಹೈಕೋರ್ಟ್ ಅದೇ ರೀತಿಯಾದಂತಹ ಒಂದು ಮಧ್ಯಂತರ ಜಾಮೀನನ್ನು ನೀಡಿದೆ. ಆದ್ರೆ ಏನು ಸೋಮವಾರ ಅಂತಿಮ ವಿಚಾರಣೆ ನಡೆಯುತ್ತೆ, ಎಸ್ಐಟಿ ಅವರು ಯಾವ ರೀತಿಯಾದಂತಹ ತಮ್ಮ ವಾದವನ್ನು ಮಂಡಿಸ್ತಾನೆ ಅನ್ನೋದು ನೋಡ್ಬೇಕಾಗತ್ತೆ. ಲೋಕಾಯುಕ್ತದಲ್ಲಿ ಪ್ರಬಲವಾದ ವಾದವನ್ನು ಮಂಡಿಸಿ ಅಲ್ಲಿ ಗೆದ್ದಿದ್ರು ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಣಾ ಜಾಮೀನು ಏನು ಸಿಗದಂತೆ ನೋಡ್ಕೊಂಡಿದ್ರು. ಹೈಕೋರ್ಟ್ ನಲ್ಲೂ ಅದೇ ರೀತಿಯಾದಂತಹ ಒಂದು ವಾದವನ್ನು ಮಂಡಿಸಿ ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಕುಮಾರಸ್ವಾಮಿ ಅವರಿಗೆ ದೊರೆಯದಂತೆ ನೋಡ್ಕೊಳ್ತೀನಿ ಅನ್ನೋ ಒಂದು ಭರವಸೆಯನ್ನು ಎಸ್ಐಟಿ ಅವರು ಕೂಡ ನೀಡಿದ್ದಾರೆ ದಿವ್ಯಾ. ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.